ಈಗ ಹೇಳ್ದಿಲ್ಲ ಸರ್, ಸಿದ್ದರಾಮಯ್ಯ ಅವ್ರ ಮೂಡ ಕೇಸಲ್ಲಿ ಅವ್ರು ಏನೇನೂ ಪಾತ್ರ ಇರಲಿಲ್ಲ. ಈಗ ಸಿದ್ದರಾಮಯ್ಯ ಅವರು ಈಗ ಏನಂದೆ, ನಾನು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಅಧ್ಯಕ್ಷನ ಕುರ್ಚಿ ಖಾಲಿ ಇಲ್ಲ, ಅದು ಬದಲಾವಣೆ ಆಗಬೇಕಾದ್ರೆ ಹೈಕಮಾಂಡ್ ಈಗ ಅವ್ರದ್ದು ಏನಾಗಿದೆ, ಅರ್ಜಿದಾರರು ಯಾರ ಮುಖಾಂತರ ಬಂದಿದ್ದು, ಯಾರು ಆಪರೇಟ್ ಮಾಡ್ತಾರೆ ತಮಗೆಲ್ಲ ಗೊತ್ತಿರೋದು ವಿಚಾರ ಹೌದು ತಾನೆ. ಈಗ ಲೋಕಾಯುಕ್ತ ಅವರು ವರದಿ ಇನ್ನೂ ಕೊಟ್ಟಿಲ್ಲ, ನೀವು ಹೇಳ್ತಾ ಇರೋದು ಮಾಧ್ಯಮದವರು, ಇನ್ನೂ ಬಂದಿಲ್ಲ, ಇಲ್ಲ ಹೇಳ್ತಾ ಇರೋದು ಅವರು ತನಿಖೆ ಮಾಡಿದ್ದಾರೆ. ಈಗ ನಿಮಗೆಲ್ಲ ನಮ್ಮ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯನ ಪಾತ್ರ ಏನಿದೆ. ಇದು ಸ್ವಾತಂತ್ರ್ಯ ಬರೋದು ಮುಂಚೆ ಲಿಂಗ ಅಂತ ಹೇಳ್ಬಿಟ್ಟು ಅವ್ರ ಜಾಗ ಪರ್ಚೇಸ್ ಮಾಡಿದ್ದು ಆ್ಯಕ್ಷನಲ್ಲಿ, DC ಆ್ಯಕ್ಷನ್ ಲ್ಯಾಂಡಲ್ಲಿ ಪರ್ಚೇಸ್ ಮಾಡಿರೋದು. ₹1 ಪರ್ಚೇಸ್ ಮಾಡ್ತಾರೆ ಯಾವಾಗ, ಸ್ವಾತಂತ್ರ್ಯಕ್ಕಿಂತ ಮುಂಚೆ. ಅದಾದಮೇಲೆ ಅವ್ರು 3 ಜನ ಮಕ್ಕಳು ಇರ್ತಾರೆ. 3 ಜನ ಮಕ್ಕಳಲ್ಲಿ ದೇವರಾಜ್ ಅಂತ ಒಬ್ಬ ಮಗ ಇರ್ತಾನೆ. ಈ ಭಾಗ ಏನು ವಿಜಯನಗರ 3 ಗುಂಟೆ ಚಿಲ್ಲರೆ ಏನೋ ಇದೆಯಲ್ಲ, ಆ ಜಾಗ ದೇವರಾಜ್ ಹೋಗ್ತಾರೆ. ದೇವರಾಜ್ ಅವರು ಸಿದ್ದರಾಮಯ್ಯ ಅವ್ರು ಬಾಂಬೆದಲ್ಲಿ ಕೊಡ್ತಾನೆ. ಅವ್ರು ಬಾಂಬೆದವ್ರು ಕನ್ವೆನ್ಷನ್ ಎಲ್ಲ ಮಾಡಿ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ. ಇದ್ರಲ್ಲಿ ಸಿದ್ದರಾಮಯ್ಯ ಪಾತ್ರ ಏನಿದೆ? ಸಿದ್ದರಾಮಯ್ಯ ರೋಲ್ ಎಲ್ಲಿದೆ? ಏನಾದ್ರು ಒಂದು ಇರ್ಬೇಕು ತಾನೆ, ಸಿದ್ದರಾಮಯ್ಯ ಏನೋ ಒಂದು ಇರ್ಬೇಕು ತಾನೆ. ಈ ಸುಮ್ಗೆ ಸೃಷ್ಟಿ ಮಾಡಿದ್ದು ಏನಾಗಿದೆ, ಈಗ ಸಿದ್ದರಾಮಯ್ಯನಿಗೆ ಏನಾದ್ರು ತೊಂದರೆ ಕೊಟ್ಟರೆ ಕಾಂಗ್ರೆಸ್ ಪಕ್ಷ ಹಿನ್ನಡೆ ಆಗ್ತದೆ. ಈ ದೃಷ್ಟಿಯಲ್ಲಿ ಕೊಟ್ಟಿರೋದು ಮಾಡಿರೋದು ಇದು.